ವಿಡಿಯೋ ವೈರಲ್ ಆಗಿದೆ. ನನಗೂ ಬೆಳಗ್ಗೆ ಮಾಧ್ಯಮದೊಳಗೆ ನಾನು ನೋಡಿದ್ದೀನಿ. ಇದು ಆಗಬಾರ್ದು, ಆಗಕ್ಕೆ ಅವಕಾಶ ಕೊಡಬಾರ್ದು. ಈಗಲೇ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ನಾನು ಬೆಳಗ್ಗೆ ಮಾತಾಡಿದ್ದೀನಿ. ಈಗ SP ಅವ್ರನ್ನ ಇಲ್ಲಿ ಬರಕ್ಕೆ ಹೇಳಿದ್ದೀನಿ. ಅಲ್ಲಿ ಸಂಬಂಧಪಟ್ಟಂತೆ ಎಲ್ಲೆಲ್ಲೇ ಅಂತ ನಮ್ಮ ಇವು ಅದಾವೇನು ಪ್ರಾಚೀನ ಸ್ಮಾರಕಗಳು ಯಾವುದೋ ಅಲ್ಲಿ ಒಂದಿಷ್ಟು ಅಲ್ಲಿ ಆ ಭಾಗದೊಳಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು ಕೆಲಸ ಅಲ್ಲಿ ಇವಾಗೂ ಮಾತಾಡಿದ್ದೀನಿ. ವಿಡಿಯೋನು ಮಾತಾಡಿ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಡುವಂಥ ಕೆಲಸ. ಹಂಪಿ ಪುರಾತತ್ವ ಇಲಾಖೆ ವ್ಯಾಪ್ತಿಯಲ್ಲಿ 3 ಜನ ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ. ಅದನ್ನೇ ಈಗ ಅಧಿಕಾರಿಗಳಿಗೆ ಹೇಳಿ ಸೆಕ್ಯೂರಿಟಿ ಗಾರ್ಡನ್ನ ಜಾಸ್ತಿ ಮಾಡಬೇಕು. ಈಗಲೇ HK ಪಾಟೀಲ್ರು ಅದಕ್ಕೆ ಭೇಟಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಧ್ಯ ಇದ್ರೆ ನಾನು ಮಧ್ಯಾಹ್ನ ಅಲ್ಲಿ ಹೋಗುವಂತ ಪ್ರಯತ್ನವನ್ನು ಮಾಡ್ತೀನಿ. ಕಾಂಗ್ರೆಸ್ ಸರ್ಕಾರ ಆದ್ಯತೆ ಕೊಡ್ತು. ಯತ್ನಾಳ್ ಅವ್ರಿಗೆ ಮುಸ್ಲಿಮ್ಸ್ ಇಲ್ಲ ಅಂದ್ರ ಅವ್ರಿಗೆ ನಿದ್ದೆನ ಬರಾಗಲ್ಲ. ಮುಸ್ಲಿಮ್ಸ್ ಬಗ್ಗೆ ಮಾತಾಡಲ್ಲ ಅಂದ್ರ ಊಟ ಮಾಡಿದ್ದು ಜೀರ್ಣನ ಆಗಾಗಲ್ಲ ಅವ್ರಿಗೆ. ಸರ್, ಈಗ ಗೇಟ್ ವಿಚಾರಕ್ಕೆ ಬರೋದಾದ್ರೆ ಸರ್ ಬೆಳೆಗಳಿಗೆ ನೀರು ಸಿಗುತ್ತೆ ಇಲ್ಲ ಅಂತ ಒಂದು ಅನುಮಾನ ಐತಿ. ಈಗ ಗೇಟ್ ಬದಲಾವಣೆ ಸರ್, ಈಗ ಗೇಟ್ ಬೆಳೆ 10ನೇ ತಾರೀಕಿಗೆ ಮುಗಿದಿದೆ. ಇದೇ ತಿಂಗಳ ನಾವು ಮೊನ್ನೆ ಈ ತಿಂಗಳ ಅದನ್ನು ಪ್ರೊಸೀಜರ್ ಏನೋ ಟೆಂಡರ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ, ಒಬ್ರಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಾವು ಅವ್ರ ಜೊತೆಗೆ ಮಾತಾಡ್ತೀವಿ. ಎಷ್ಟು ಸಾಧ್ಯ ಆಗತ್ತಾ ರೈತರಿಗೆ ಅನುಕೂಲ ಆಗೋ ರೀತಿಯೊಳಗೆ 2 ಬೆಳೆಗಳಿಗೆ ನೀರು ಕೊಡುವಂತ ಪ್ರಯತ್ನಗಳನ್ನ ಮಾಡ್ತೀವಿ. ತಜ್ಞರು ಸಲಹೆ ಕೊಟ್ಟಿದ್ದಾರೆ 2 ಬೆಳೆಗಳಿಗೆ ನೀರು ಕೊಡಕ್ಕಾಗಲ್ಲ ಅಂತ ಹೇಳಿ. ಸರ್, ಈಗ ತಜ್ಞರು ಏನೇನ್ ಹೇಳ್ತಾರ ಅದನ್ನ ಕೇಳ್ತೀವಿ. ಕೇಳಿ ನಮಗೆ ತಿಳಿದಂತ ನಮ್ಮ ಭಾಗದಾಗ ರೈತರು ತಜ್ಞರಷ್ಟೇ ತಜ್ಞರಿದ್ದಾರೆ. ನಮ್ಮ ಭಾಗದ ರೈತರು ಏನೋ ತುಂಗಭದ್ರ ವಿಚಾರದಾಗ ಬಹಳಷ್ಟು ತಿಳ್ಕೊಂಡಂತ ರೈತರು ನಮ್ಮಲ್ಲಿನೇ ಇದ್ದಾರೆ. ಅವ್ರ ಜೊತೆ ಕುಂತು ಮಾತಾಡೋದ್ರಾಗ ನಾವು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತೀವಿ. ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯೊಳಗೆ ಏನ್ ನಡ್ಕೋಬೇಕು ಅದನ್ನ ನಡೆಯುವಂತ ಕೆಲಸ ಸರಿ. ಈಗ ನನ್ನ ವೈಯಕ್ತಿಕ ವಿಚಾರನು ಬಲ್ಡೋಟದ ವಿಚಾರದೊಳಗೆ ನಾನು ವಿರೋಧವನ್ನು ವ್ಯಕ್ತಪಡಿಸಿದ್ದೀನಿ, ವಿರೋಧವನ್ನು ಮಾಡ್ತೀವಿ. ನಿನ್ನೆ ಶಾಸಕರು ಅದ್ರ ಬಗ್ಗೆ ಮಾತಾಡಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಹತ್ರ ಶಾಸಕರು ನಾವು ಎಲ್ಲರೂ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.